ತುಂಬಿಕೊಳ್ಬೇಕಂತ ದಾಹ ಇರ್ಬೇಕು, ದಾಹ ಇರ್ಬೇಕು. ಗೊತ್ತಾಯ್ತಲ್ಲ? ಯೇಸು ಕ್ರಿಸ್ತ ನಾವು ಇದ್ದೇವೆ ಅಂತ ದಾಹ ನಮ್ಮಲ್ಲಿರ್ಬೇಕು, ಆಸೆ ನಮ್ಮಲ್ಲಿರ್ಬೇಕು. ಆಗ ಆಗ ಏನಾಗ್ತದೆ, ಪಿತಾಸುತ ಬಂದು ನಮ್ಮಲ್ಲಿ ವಾಸ ಮಾಡ್ತಾರೆ ನೋಡಿ, ಅದು ಸ್ವರ್ಗ. ನಾವು ಮತ್ತೆ ಯೋವನ 17ನೇ ಅಧ್ಯಾಯದಲ್ಲೂ ಕೂಡ, 17ನೇ ಅಧ್ಯಾಯದಲ್ಲೂ 22 ನಾವೊಂದಾಗಿರುವಂತೆ ಇವರು ಒಂದಾಗಿರೆಂದು ನೀವು ನನಗಿತ್ತ ಮಹಿಮೆ ಇವರು ಕೊಟ್ಟಿದ್ದೇನೆ. ಅದು ಯೇಸು ಮಹಿಮೆ, ಅದು ನಮಗೆ ಬೇಕೇ ಬೇಕು. ಯೇಸು ಮಹಿಮೆ ಉಂಟಲ್ಲ, ಅಂದ್ರೆ ಯೇಸು ರೂಪ ನಮ್ಮಲ್ಲಿ, ಅಂದ್ರೆ ನಾವು ಯೇಸು ಡಿಟ್ಟೋ ಯೇಸು ತರ ಆಗ್ತೀಯಲ್ವಾ, ಅದು ಮಹಿಮೆ ನಾನು ಇವರು ಕೊಟ್ಟಿದ್ದೇನೆ. ನಾನು ಇವರಲ್ಲಿ, ಅಪ್ಪ ತಂದೆ ನಾನು ಇವರಲ್ಲಿ, ನೀವು ನನ್ನಲ್ಲಿದ್ದು ಇವರ ಐಕ್ಯಮತ್ಯ ಪೂರ್ಣ ಸ್ಥಿತಿಗೆ ಬರಲಿ. ಆದ್ರಿಂದ ನಾನು ಇವರಲ್ಲಿ, ಇವ್ರು ನನ್ನಲ್ಲಿ, ನೀವು ನನ್ನಲ್ಲಿ, ಆವಾಗ ಐಕ್ಯತೆ ಪೂರ್ಣ ಸಿದ್ಧಿಗೆ ಬರುತ್ತದೆ. ಐಕ್ಯತೆ ಅದು ಸ್ವರ್ಗ, ಪೂರ್ಣ ಸಿದ್ಧಿಗೆ ಬರುತ್ತೆ ಐಕ್ಯತೆ. ನಾವೆಲ್ಲ ಒಂದಾಗಿರೋ, ಅಪ್ಪ ಅವರೆಲ್ಲ ಒಂದಾಗಿ, ನಾವೆಲ್ಲ ಒಂದಾಗಿರ್ಬೇಕು ಫಸ್ಟ್. ಆಮೇಲೆ ಯೇಸು ನಮ್ಮಲ್ಲಿ, ನಾವು ಯೇಸುವಲ್ಲಿ, ಯೇಸು ತಂದೆಯಲ್ಲಿ, ತಂದೆ ನಮ್ಮಲ್ಲಿ ಅಂತ ಹೇಳಿದ್ರೆ ಅನ್ಯೋನ್ಯತೆ. ಅದು ಅರಿವಾಗುವುದು ನಾವು ಸತ್ತಾಗ, ಗೊತ್ತಾಯ್ತಲ್ಲ? ಈಗ ಅದಕ್ಕೆ ಆ ಜೀವನದಲ್ಲಿ ನಾವು ನಂಬಿಕೆಯಿಂದ ನಾವು ಅದನ್ನು ಸ್ವೀಕಾರ ಮಾಡ್ಬೇಕಾಗತ್ತೆ. ಜೀವಿತ ನಂಬಿಕೆಯಿಂದ, ವಿಶ್ವಾಸದಿಂದ. ಯಾಕೆಪ್ಪ ಇವ್ರು ಕೇಳ್ತಾರಲ್ಲ, ಏ ಸ್ವಾಮಿ ಅಲ್ಲಿ ಫಿಲಿಪ್ಪನಿಗೆ, ನಾನ್ ತಂದೆಯಲ್ಲಿದ್ದೇನೆ, ತಂದೆನಲ್ಲಿ ನೀನ್ ನಂಬಲ್ವಾ? ನಂಬು. ಈಗ ನಿಂಗೆ ಗೊತ್ತಾಗಲ್ಲ, ಕಾಣಲ್ಲ, ಬಟ್ ಕಾಣು ಸ್ವರ್ಗದಲ್ಲಿ ಹೇಗೆ ನಾವು ಅನ್ಯೋನ್ಯವಾಗಿರ್ತೀವಿ, ಸ್ವರ್ಗದಲ್ಲಿ ಅನುಭವ ನಿಮ್ಗೆ. ಅಲ್ಲಿ ಕೊರಿಂಥ ಪತ್ರದಲ್ಲಿ ಕೂಡ ಪೌಲ್ ಹೇಳ್ತಾನೆ 13ನೇ ಅಧ್ಯಾಯದಲ್ಲಿ, ಈಗ ಬರೀ ಕನ್ನಡಿಯಲ್ಲಿ ನೋಡ್ದಂಗೆ ಅಷ್ಟೇ, ಬಟ್ ಸ್ವರ್ಗದಲ್ಲಿ ಮುಖಾಮುಖಿಯಾಗಿ. ಈಗ ಸ್ವಲ್ಪ ಕನ್ನಡಿಯಲ್ಲಿ ನೋಡ್ದಂಗೆ ಅದು ಮೊಬ್ಬಾಗಿ ಕಾಣುತ್ತೆ, ಬಟ್ ಸ್ವರ್ಗದಲ್ಲಿ ಫುಲ್ ನಮಗೆ ಕ್ಲಿಯರ್ ಆಗುತ್ತೆ. ಅದು ಸ್ವರ್ಗ. 10:25 ಟು ಲಿವ್ ಇನ್ ಹೆವನ್ ಈಸ್ ಟು ಬಿ ವಿತ್ ಕ್ರೈಸ್ಟ್ ದ ಇಲೆಕ್ಟ್. ಓಕೆ, 26. By his death and resurrection, Jesus Christ has opened heaven to us. The life of the blessed consists in the full and perfect possession of the fruits of the redemption accomplished by Christ. He makes partners in his heavenly glorification those who have believed in him and remained faithful to his will. Heaven is the blessed community of all who are perfectly incorporated into Christ. He makes partners in his heavenly glorification those who have believed in him. Partners of heavenly, ಅಂದ್ರೆ ಶೇರರ್ಸ್ ಆಫ್ ಗಾಡ್ಸ್ ಗ್ಲೋರಿ. ಸ್ವರ್ಗ ಅಂದ್ರೆ ದೇವರ ಮಹಿಮೆಯನ್ನು ಹಂಚಿಕೊಳ್ಳೋದು, ದೇವರ ಮಹಿಮೆ. ಅದಕ್ಕೆ ಹೇಳುತ್ತೆ, ಪೌಲ್ ಹೇಳ್ತಾನಲ್ಲ ಅಲ್ಲಿ ತಿಮೋತಿ 2:12 ವಿಶ್ವಾಸಿಯಾಗಿದ್ರೆ ನಾವು ಕೊನೆ ತನಕ, ನಾವು ವಿಶ್ವಾಸಿಯಾಗಿದ್ರೆ ರಾಜ್ಯವಾಳುತ್ತೀವಿ. ಅಂದ್ರೆ ಶೇರಿಂಗ್ ಗಾಡ್ಸ್ ಗ್ಲೋರಿ, ದೇವರ ರಾಜ್ಯವಾಳು. ನಾವು ದೇವರ ತರಾನಿದ್ದು ನಾವು ರಾಜ್ಯವಾಳ್ತೀವಿ, ಗೊತ್ತೈತಲ್ಲ? ರಾಜನ ಮಕ್ಕಳೇ, ರಾಜನ ನಂತರ ರಾಜನ ಮಕ್ಕಳು ರಾಜ್ಯವಾಳುದಲ್ವಾ? ಹಾಗೆ ದೇವರ ಮಕ್ಕಳು ನಾವು ಕೂಡ ರಾಜ್ಯವಾಳುವವ್ರಿ ಅಲ್ವಾ? ಮತ್ತೆ ರೆವಲ್ಯೂಷನ್ 3:21, ನಾ ಜಯವಂದಿ ತಂದೆ ದೇವರ ಸಿಂಹಾಸನದಲ್ಲಿ ಕೂತಿರುವಾಗೆ. ನೋಡಿ, ಮತ್ತನ್ನು ನಾನು ಹೇಳ್ತೇನೆ, ಕೂತಿರುವುದು ಅಂತ ಹೇಳಿದ್ರೆ ತಾಯಿಯ ಮಡಿಲಲ್ಲಿ ಕೂತಂಗೆ ಅಲ್ಲ ಮಗು, ಆಯ್ತಾ? ನಾವು ಕೂತಿರುವ ಅಂತ ಹೇಳಿದ್ರೆ ಅಲ್ಲಿ ಕೂರ್ತೀವಿ, ಪಕ್ಕದಲ್ಲಿ ಕೂರ್ತೀವಲ್ಲ, ಆತರ ಏನಲ್ಲ ಅದು, ಗೊತ್ತೈತಲ್ಲ? ಅನ್ಯೋನ್ಯತೆ ಅಂತ ಹೇಳಿ ಗಂಡ ಹೆಂಡತಿ ಒಂದು ಶರೀರ ಅಂತ ಹೇಳಿದ್ರೆ, ಗೊತ್ತೈತಲ್ಲ? ಗಂಡ ಹೆಂಡತಿ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಕೂತ್ರು ಕೂಡ ಒಂದು ಶರೀರ ಆಗಲ್ಲ. ಬಟ್ ಸಂಸ್ಕಾರ ಅವ್ರನ್ನ ಒಂದು ಶರೀರ ಮಾಡ್ತಾ, ಅಂದ್ರೆ ಆ ಆತ್ಮೀಯ ಸಂಬಂಧ ಎಷ್ಟಿರುತ್ತೆ ಯೋಚನೆ ಮಾಡ್ರಿ, ಆ ಸಂಸ್ಕಾರದ ಸಂಬಂಧ. ಏಸ ಹೇಳ್ತಾರಲ್ಲ, ದೇವರ ವಾಕ್ಯದಂತೆ ನಡೆಯುವ ನನಗೆ ತಾಯಿ ಸಹೋದರರಾಗಿದ್ದಾರೆ, ಏಸ ಹೇಳುದಿಲ್ವಾ? ಅಂದ್ರೆ ಒಂದು ತಾಯಿ ಹೊಟ್ಟೆಲಿ ಹುಟ್ಟಿ ಬರುವುದಕ್ಕಿಂತಲೂ ಈ ವಾಕ್ಯದಿಂದ ಉಂಟಾಗುವ ಸಂಬಂಧ ಅಧಿಕವಾಗಿರೋದು. ಅದೇ ಸಂಸ್ಕಾರಗಳಿಂದ ಉಂಟಾಗುವಂತ ಸಂಬಂಧ ಅಧಿಕವಾಗಿ. ಅದಕ್ಕೆ ಇಲ್ಲಿ ನಾವು ಪ್ರಕಟಣಾ ಗ್ರಂಥ 3:21 ಕೂಡ ನಾವು ನೋಡ್ತಾ ಇದ್ದೇವೆ, ನಾನು ಜಯವಂದಿ ನನ್ನ ತಂದೆ ಸಿಂಹಾಸನದಲ್ಲಿ ಕೂತಿರುವ ಹಾಗೆ ಜಯವಂದಿರುವ ನಿನಗೆ ನನ್ನ ಸಿಂಹಾಸನದಲ್ಲಿ ಕೂತ್ಕೊಳ್ಳೋ ಹಕ್ಕು ಕೊಡ್ತೀನಿ ಅಂದ. ಅದರಿಂದ ಯೇಸುವಿನ ಪಕ್ಕದಲ್ಲಿ ಕೂತ್ಕೊಳ್ಳೋದು ಅರ್ಥ ಅಲ್ಲ ಅದು,
ಗೊತ್ತಾಯ್ತಲ್ಲ. ಬಟ್ ಆ ಪಿತಾಸುತ ಪವಿತ್ರ ಸಮುದಾಯದಲ್ಲೇ ನಾವು ಅನ್ಯೋನ್ಯತೆಯಲ್ಲೇ ನಾವು ಇರುವಂತದ್ದು. ಓ ಗಾಡ್, ಅದಕ್ಕೆ ಪೌಲ ಹೇಳ್ತಲ್ಲ, ಕಣ್ಯಾವ್ದು ಕಂಡಿಲ್ಲ ರೀ, ಕಿವಿಯಾವ್ದು ಕೇಳಿಲ್ಲ, ಮಜ ಕಲ್ಪನೆಗೆ ಎಟಕಲ್ಲ. ಆ ಸ್ವರ್ಗ ಅಂದ್ರೆ ಎಂತದದು, ಅದು ವಿವರಿಸ್ಲಿಕ್ಕೂ ಆಗಲ್ಲ, ವಿವರಿಸಿದ್ರೆ ಅರ್ಥ ಮಾಡಕ್ಕಾಗಲ್ಲ. ಅದು ಸಂಪೂರ್ಣವಾಗಿ ನಮ್ಮ ಈ ಮನುಷ್ಯ ಶಕ್ತಿಗೆ ಮೀರಿದ್ದು ಸ್ವರ್ಗದ ಕಲ್ಪನೆ. ನಾವ್ ಎಷ್ಟೇ ಹೇಳಿದ್ರು ಕೂಡ ಇನ್ನು ಗೊತ್ತಾ, ಬರೇ ಶ್ಯಾಡೋನೆ. ಎಷ್ಟೇ ವರ್ಣಿಸಿದ್ರು ಕೂಡ ಬರೀ ಒಂದ್ ನೆರಳು ಮಾತ್ರ. ಗೊತ್ತೈತಲ್ಲ, ಅದು ಹೋದ್ಮೇಲೆನೆ ಗೊತ್ತಾಗ್ತದೆ, ಅಯ್ಯೋ ನಾವ್ ಹೇಳಿದ್ದು ನಾವು ಹೇಳಿದ್ದು ಝೀರೋನೆ ಅಂತ ಹೇಳ್ಬೇಕು ಸ್ವರ್ಗ ನೋಡಿದ್ರೆ. ಅದಕ್ಕೆ ಹೇಳಿದ್ರು, ಯಾವ ಕಾರಣಕ್ಕೂ ಸ್ವರ್ಗ ಮಿಸ್ ಮಾಡ್ಕೋಬಾರ್ದು, ಕಳ್ಕೋಬಾರ್ದು ಅಂತ. ಎಷ್ಟು ಬೆಲೆ ತೆತ್ತಾದ್ರು, ಎಷ್ಟು ಕಷ್ಟ ಆದ್ರೂ ಕೂಡ ಸ್ವರ್ಗ ಮಿಸ್ ಮಾಡ್ಕೋಬಾರ್ದು. ಮತ್ತು ನಮ್ ಬೇಕಾದ್ರೂ ಕೂಡ ನಾವು ಅಂದ್ರೆ ಅವ್ರನ್ನ ಕೂಡ ನಾವು ಈ ಸ್ವರ್ಗದತ್ತ ನಡೆಸ್ಬೇಕು, ಅವರು ಮಿಸ್ ಮಾಡ್ಕೋಬಾರ್ದು. ಮತ್ತೆ ನಮ್ಮ ಕುಟುಂಬ, ನಮ್ಮ ಫ್ರೆಂಡ್ಸ್, ನಮ್ಮ ರಿಲೇಟಿವ್ಸ್, ನಮ್ ಬೇಕಾದ್ರು ಉಂಟಲ್ಲ, ಕರ್ತರಾದ ಇಷ್ಟ ನಿನ್ ಕುಟುಂಬ ರಕ್ಷಣೆ ಆಗ್ತದೆ. ಅದು ಬೈಬಲ್ ನಲ್ಲಿ ಹೇಳಿದ್ದಾರೆ ಯೇಸು ಸ್ವಾಮಿ. ಆದ್ರಿಂದ ಅವ್ರು ಯಾರು ಕರ್ತನ ಯೇಸು, ನಿನ್ ಕುಟುಂಬ ಅದು ರಕ್ಷಣೆ ಹೊಂದಲೇಬೇಕು, ಯಾರು ಮಿಸ್ ಮಾಡ್ಕೊಳ್ಳೇಬಾರದು ಅಂತ ಸ್ವರ್ಗ. ನೆಕ್ಸ್ಟ್ ಶುದ್ಧೀಕರಣ ಸ್ಥಾನೇಂದ್ರಿಯ ಅಂತ, ಅದ್ ನೆಕ್ಸ್ಟ್ ನೋಡೋಣ. ತಂದೆ, ಅದು ನಿಮ್ಗೆ ಸ್ತೋತ್ರವಾಗಲಿ, ನಿಮಗೆ ಮಹಿಮೆ ಆಗಿಲ್ಲಪ್ಪ ತಂದೆ. ತಂದೆ ದೇವ್ರೆ, ಎಂತ ಅದ್ಭುತವಾದ ಸ್ವರ್ಗ ನಮಗಾಗಿ ನೀವು ಕಾದಿರಿಸಿದ್ದೀರಿ. ಕಣ್ಯಾವ್ದು ಕಂಡಿಲ್ಲ, ಕಿವ್ಯಾವ್ದು ಕೇಳಿಲ್ಲ, ಮನುಷ್ಯ ಕಲ್ಪನೆ ಕೆಟ್ಟಗಳಂತ ಮಹಿಮಾತಿಶಯಗಳನ್ನು ನಮ್ಗಾಗಿ ಸಿದ್ಧ ಮಾಡಿರ್ತೀಯಪ್ಪ. ಎಂತ ನಿಮ್ಮ ಅಮೋಘವಾದ ಪ್ರೀತಿಯಪ್ಪ. ನಮ್ನ ಯಾಕೆ ಇಷ್ಟೊಂದು ಪ್ರೀತಿಸ್ತೀರಿ, ನಮಗೇನೆ ಆಶ್ಚರ್ಯ ಆಗ್ತಾ ಇದೆ. ತಂದೆ ದೇವರೇ, ನಿಮ್ಮ ಈ ಪ್ರೀತಿ, ನಿಮ್ಮ ಈ ತ್ಯಾಗ ನಮ್ಗೆ ಅರ್ಥ ಮಾಡ್ಕೊಳಕ್ ಶಕ್ತಿ ಕೊಡಿಯಪ್ಪ. ತಂದೆ ದೇವ್ರೆ, ಅದನ್ನ ಸಂಪೂರ್ಣ ಅರ್ಥ ಮಾಡ್ಕೊಂಡು ನಾವು ಕೂಡ ನಿಮ್ಮನ್ನ ಪೂರ್ಣ ಹೃದಯ ಆತ್ಮ ಶಕ್ತಿಯಿಂದ ನಮ್ಮನ್ನ ಪಿತಾದ ಪವಿತ್ರಾತ್ಮ ನಿಮ್ಮನ್ನ ಪ್ರೀತಿಸುವ ಕೃಪೆ ನಮ್ಗೆ ಕೊಡಿಯಪ್ಪ ತಂದೆ. ಪೌಲ ಹೇಳಿದಾಗೆ, ನಾನು ಬದುಕಿದ್ರು ಏಸಿಗಾಗಿ, ಸತ್ರೆ ಏಸಿಗೋಸ್ಕರ, ಇದು ಬಿಟ್ಟು ಬೇರೆ ಯಾವ ಆಸೆ ನನ್ನಲ್ಲಿ ಅಂತ ಆಸೆ ನಮಗೂ ಕೊಡಿಯಪ್ಪ. ಕೇವಲ ನಿಮ್ಮ ಮಹಿಮೆಗೋಸ್ಕರ ಬದುಕಿದ್ರೆ ಏಸಿಗಾಗಿ, ಸತ್ರೆ ಏಸಿಗೋಸ್ಕರ. ಅದು ಯೇಸು ನಿಮ್ಮನ್ನು ಬಿಟ್ಟು ನಾನು ಬೇರೆ ಏನು ಮಾಡೋದಾಗಿ, ಕೇವಲ ನಿಮ್ಗೋಸ್ಕರನೇ ಈ ಲೋಕದ ಬದುಕು ಸೀಮಿತವಾಗ್ಲಿಕ್ಕೆ ನಮಗೆ ಬೇಕಾದ ಶಕ್ತಿ, ಕೃಪೆ, ಪವಿತ್ರಾತ್ಮರ ಎಲ್ಲ ವರದಾನ ಮೇಲೆ ಸುರಿಸಿಯಪ್ಪ. ಹಾಗೂ ಇದರಲ್ಲಿ ಪಾಲ್ಗೊಳ್ಳೋ ಪ್ರತಿಯೊಬ್ಬರನ್ನ ಅಭಿಷೇಕ ಮಾಡಿ ಸಂಪೂರ್ಣವಾಗಿ ನಮ್ಮ ಶಕ್ತಿ, ಕೃಪೆಯಿಂದ ತುಂಬಿಸಿ ನಡೆಸಿ. ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ತಂದೆ ನಿಮ್ಮನ್ನು ಪ್ರಾರ್ಥಿಸ್ತೇವೆ, ಆಮೆನ್. ಸರ್ವಶಕ್ತ ದೇವರಾದ ಪಿತಾ, ಸುತ ಪವಿತ್ರಾತ್ಮ ನಿಮ್ಮೆಲ್ಲರನ್ನ ಆಶೀರ್ವದಿಸಿ ಕಾಪಾಡಲಿ, ಆಮೆನ್. ಗಾಡ್ ಬ್ಲೆಸ್ ಯು ಆಲ್. Thank you, Father. Thank you, Father. Thank you, Father. Praise the Lord. Amen. Praise the Lord. Thank you very much, Monsignor.